ಬೈಬಲ್ನಲ್ಲಿ ದೇವರು ಎಂದಾದರೂ ನಿಮ್ ಬಗ್ಗೆ ಕೀಳಾಗಿ ಮಾತಾಡಿದರೆಯಾ? ಅನಗತ್ಯ ಮಾತುಗಳನ್ನ ಆಡಿದ್ದಾರೆಯಾ? ನಿಷ್ಪ್ರಯೋಜಕ ಜನರು ಎಂದು ಕರೆದಿದ್ದಾರೆಯೇ? ಕೆಲ್ಸಕ್ಕೆ ಬಾರದವ್ರು ಎಂದು ಹೇಳಿದ್ದಾರೆಯೇ? ಏನಂದು ಹೇಳಿದ್ದಾರೆ? ನನ್ನ ಮಕ್ಕಳು ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ನನ್ನ ಮಕ್ಕಳು ನನ್ನ ಅಧಿಕಾರವನ್ನ ನನ್ನ ಅನುಗ್ರಹಿಸಿದ ನನ್ನ ಮಕ್ಕಳು, ನನ್ನ ಸೈನ್ಯ ಎಂದು ದೇವರು ಹೇಳಿದ್ದಾರೆ. ಅಷ್ಟೇ ಹೊರತು ಯಾರನ್ನು ಕೀಳಾಗಿ ಕಂಡಿಲ್ಲ ಅಥವಾ ಮಾತಾಡಿಸಿಲ್ಲ. ಅದಕ್ಕಾಗಿಯೇ ನಾವು ಪ್ರತಿಯೊಂದು ಸುಳ್ಳನ್ನು ಹಿಮ್ಮೆಟ್ಟಿಸಬೇಕಂದ್ರೆ ಅದು ಕೇವಲ ದೇವರ ಸತ್ಯವಾದ ವಾಕ್ಯದಿಂದ ಮಾತ್ರ ಸಾಧ್ಯ. ಬೈಬಲ್ ಓದ್ಲಿ, ನೀವು ಎಷ್ಟು ಓದ್ತಿರೋ ಅಷ್ಟು ಸತ್ಯವು ನಿಮ್ಮಲ್ಲಿರ್ತದೆ. ಅದಕ್ಕಾಗಿಯೇ ಯಾರು ಎಷ್ಟೇ ಮಾಯದ ಮಾತುಗಳನ್ನು ಹೇಳಿದ್ರು, ಕಟ್ಟುಕಥೆಗಳನ್ನು ಹೇಳಿದ್ರು, ಸತ್ಯವು ನಿಮ್ಮಲ್ಲಿರುವವರೆಗೆ ನೀವು ಸ್ವತಂತ್ರರಾಗಿಯೇ ಬದುಕ್ತೀರಿ. ಹಲ್ಲೆಲೂಯಾ. ಇಂದು ನಾವೆಲ್ಲರೂ ಯಾಕೆ ಕೈದಿಗಳಾಗಿ ಬದಲಾಗಿದ್ದೇವೆ ಗೊತ್ತಾ? ಸೈತಾನನ್ ಹೇಳಿದ ಸುಳ್ಳನ್ನು ನಂಬಿ ದೇವರ ಕಾರ್ಯಗಳು ನಡೆಯುವುದಿಲ್ಲ ಎಂಬ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಆ ಕೋಟೆಗಳನ್ನು ಇಂದು ನಾವು ಪ್ರಾರ್ಥಿಸ್ತಿರುವಾಗ, ಈ ಸ್ಥಳವನ್ನು ಬಿಟ್ಟು ಹೋಗುವ ಮೊದಲೇ ನಾವು ಕಟ್ಟಿದ ಎಲ್ಲಾ ಕೋಟೆಗಳನ್ನ ದೇವರು ಕೆಡವ ಹಾಕ್ಲಿ. ಹಲ್ಲೆಲೂಯಾ. ಇಂದು ನಮ್ಮ ಜೀವನದಿಂದ ಸುಳ್ಳಿನ ಪ್ರತಿಯೊಂದು ಗೋಡೆಯೂ ನಾಶವಾಗ್ಲಿ. ಹಲ್ಲೆಲೂಯಾ.